ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ಇವತ್ತಿನ ಮಧ್ಯಾಹ್ನದಿಂದ ಒಂದು 12 ಗಂಟೆ ಆಗಿತ್ತು ಅನಿಸುತ್ತೆ. ಆವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಪ್ಪುಗೆ ಸ್ಕೂಲ್ ರಜೆ ಇತ್ತು 2 ದಿವಸ. ಹಾಗಾಗಿ ನಾವು ಸೀದಾ ಶೆಡ್ಡಿಗೆ ಬಂದು, ಯಾಕೆ ಅಂದರೆ ತುಂಬ ಜನ ಕೇಳ್ತಾ ಇದ್ರಲ್ಲ ಮಂಗಳೂರು ಬುಡ್ಡಿಗೆ ಕರು ಹಾಕ್ತಾ ಅಂತ. ಸೊ ಇವತ್ತು ಹಾಕಿದ್ದಾಳೆ, ಹೆಣ್ಗರು ಹಾಕಿದೆ. ಎಷ್ಟು ಕ್ಯೂಟಾಗಿದೆ ಗೊತ್ತಾ, ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ನಾನು ಅದನ್ನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹಾಕ್ತೀನಿ. ಸಖತ್ತಾಗಿದ್ದಾಳೆ. ಇನ್ನು ಅದನ್ನು ನೋಡಿದ್ವಿ, ಬಟ್ ಹತ್ರಕ್ಕೆ ಹೋಗಿ ಬಿಡ್ತಾಯಿಲ್ಲ ಅವಳು. ಏನು ಹಾಕ್ಕೊಂಡು ಗುದ್ದಿಯೋಕ್ಕೆ ಬರ್ತಿದ್ದಾಳೆ, ಗುರ್ರಾಯಿಸ್ಕೊಂಡು ನೋಡ್ತಾಳೆ ಅವರಮ್ಮ. ಹಾಗಾಗಿ ಹತ್ರಕ್ಕೇನು ಹೋಗಲಿಲ್ಲ. ಇನ್ನು ನಮ್ಮ ಗೌರಿಗೆ 7 ಹಾಕ್ಸ್ಬೇಕಾಗಿತ್ತು. ಅವರು ಕೂಡ ಬಂದಿದ್ದು ಡಾಕ್ಟ್ರು, ಹಾಕ್ಬಿಟ್ಟು ಹೋದರು. ಇನ್ನು ನಾವೇನು ಅಂದ್ಕೊಂಡ್ವಿ ಅಂದರೆ, ಇನ್ನು ಮಳೆಗಾಲ ತುಂಬಾ ಸ್ಟಾರ್ಟ್ ಅಲ್ವಾ, ಇನ್ನು ಕರುಗಳೆಲ್ಲ ಈಚೆಗಡೆ ಬಿಟ್ಟರೆ ಅವಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ಬಿಟ್ಟು, ಯಾಕಂದರೆ ಕರುಗಳು ಕೂಡ ಮನೇಲಿ ಜಾಸ್ತಿ ಆಗಿಬಿಟ್ಟಿದ್ವಿ. ಒಂದು 6 ಆಗಿತ್ತು ಇವಾಗ. ಮೊನ್ನೆ ಕೂಡ ಒಂದು ರೀಸೆಂಟಾಗಿ ಹೊಸ ಹಸು ತಂದ್ವಿ, ಅದ್ರದ್ದು ಕೂಡ ಬಂದಿತ್ತು. ಅದು ವೈಟಿಗಿದ್ದಾಳೆ, ಅವಳಿಗೆ ಬೆಳ್ಳಿ ಅಂತ ಹೆಸರು ಇಟ್ಟಿದೆ ನಾವು. ಅವಳು ಎಲ್ಲರೂ ಆದ್ರಲ್ಲ 6 ಜನ ಆಗೋದ್ರು. ಏನೋ ಪಾಪ ಅವ್ರಿಗೆ ಅಲ್ಲಿ ಕಂಜೆಸ್ಟ್ ಆಗಿಬಿಡುತ್ತೆ, ಮಳೆ ಬಂದರೆ ಸಿಕ್ಕಾಪಟ್ಟೆ ಜೋರು ಮಳೆ ಬರುತ್ತೆ. ಅದು ಓಪನ್ ಸ್ಪೇಸ್ ಬೇರೆ ಅಲ್ವಾ, ಅವಕ್ಕೆ ಹಿಂಸೆ ಆಗಬಾರ್ದು ಅಂತೇಳಿ ಅಲ್ಲೇ ಮುಂದೆಗಡೆ ಒಂದು ಚಿಕ್ಕದಾಗಿ ಶೆಡ್ ಇತ್ತು. ಅದನ್ನು ನಾವು ಕ್ಲೀನ್ ಮಾಡಿಕೊಂಡು ಇವತ್ತು ಅವ್ರನ್ನೆಲ್ಲ ಇಲ್ಲಿ ಕಟ್ಟಾಕೋಣ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಮಧ್ಯಾಹ್ನ ಲಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದು, ನಾನು, ಅಪ್ಪು, ಪ್ರವೀಣ್ ಅವರು 3 ಜನನೂ ಆ ಶೆಡ್ನೆಲ್ಲ ಕ್ಲೀನ್ ಮಾಡಿ ಕರುಗಳನ್ನೆಲ್ಲ ಅದಕ್ಕೆ ಬಿಟ್ವಿ. ಅವರು ಕಂಫರ್ಟಬಲ್ ಆಗಿರ್ತಾರ ಅಂತ ಇವತ್ತೊಂದು ದಿವಸ ನೋಡಿಕೊಂಡು ಬಡ್ಕೊಂಡ್ರೆ ಅವಕ್ಕೆ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಇವತ್ತು ನೋಡಿದ್ವಿ. ಸೊ ಆರಾಮಾಗಿದ್ವು, ಏನೂ ಮಾಡಲಿಲ್ಲ, ಬಡ್ಕೊಳ್ಲಿಲ್ಲ. ಟೈಮಿಗೆ ಕರೆಕ್ಟಾಗಿ ಹೋಗಿ ಹಾಲು ಕುಡಿಸಿ ಹುಲ್ಲೆಲ್ಲ ಹಾಕಿ ಬಂದ್ವಲ್ಲ, ಹಾಗಾಗಿ ಏನೂ ಬಡ್ಕೊಳ್ಲಿಲ್ಲ, ಆರಾಮಾಗಿದ್ವು. ಇನ್ನು ಅಲ್ಲಕ್ಕೂ ಸಂಜೆ ಹೋಗಿ ತಿರ್ಗಾ ಹಾಲೆಲ್ಲ ಕರೆದಾಕಿ ಮನೆಗೆ ಬಂದು, ಅಪ್ಪುಗೆ ಇವಾಗ ಸ್ಕೂಲ್ ಹೋಮ್ವರ್ಕ್ ಡೈಲಿ ಕೊಡ್ತಾರೆ. ಇನ್ನು ಅವನಿಗೆ 2 ದಿವಸ ರಜೆ ಇತ್ತಲ್ಲ ಅಂತ ಜಾಸ್ತಿ ಹೋಮ್ವರ್ಕೇ ಕೊಟ್ಟಿದ್ರು, 3 ಶೀಟು, ಆಮೇಲೆ ಡ್ರಾಯಿಂಗ್ ಎಲ್ಲ. ಹಾಗಾಗಿ ಅದನ್ನು ಅವನ ಕೈಯಲ್ಲಿ ಮಾಡಿಸ್ತಾ ಇದ್ದೆ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆನೇ ಅಪ್ಪ ಮಗ ಎದ್ಬಿಟ್ಟಿದ್ದಾರೆ. ಹಲಸಿನಕಾಯಿ ತಗೊಂಡು ತಿನ್ಕೊಂಡು ಕೂತಿದ್ರು. ನಾನು ಬೇಗನೆ ಅಡುಗೆ ಮಾಡೋಣ ಅಂತೇಳಿ ಅಡುಗೆ ಮಾಡ್ತಾಯಿದ್ದೆ. ಹಾಗೆ ಅಪ್ಪು ತುಂಬ ದಿವಸದಿಂದ ಪನ್ನೀರ್ ಕೇಳ್ತಾ ಇದ್ದ. ನಾನು ಪನ್ನೀರ್ನ, ಚೀಸ್ನ ಇದನ್ನ ಯಾವುದನ್ನು ನಾವು ಈಚೆಗಡೆಯಿಂದ ತರೋದೇ ಇಲ್ಲ. ನಿಮಗೆ ಗೊತ್ತಿರುತ್ತೆ, ಹಸು ಇರೋ ಮನೇಲಿ ತುಂಬಾ ಅಡ್ವಾಂಟೇಜಸ್ ಕೂಡ ಜಾಸ್ತಿ ಅಲ್ವಾ. ನಾನೇ ಮನೆಯಲ್ಲೇ ಹಸು ಹಾಲಲ್ಲಿ ಬೆಣ್ಣೆ, ತುಪ್ಪ, ಈ ಥರ ಪನ್ನೀರು, ಚೀಸು ಏನು ಬೇಕೋ ಅದನ್ನೆಲ್ಲ ನಾನೇ ಮಾಡ್ಕೊಳ್ತೀನಿ ಹೆಲ್ತಿ ವೇನಲ್ಲಿ. ಈ ಪನ್ನೀರ್ ಮಾಡೋಕ್ಕೆ ಕೆಲವರೆಲ್ಲ ವಿನೇಗರ್ ಎಲ್ಲ ಬಳಸ್ತಾರೆ, ಅದೆಲ್ಲ ಬಳಸಬೇಡಿ. ಬೇಕಾದ್ರೆ ನೀವು ಚೀಸ್ ಮಾಡೋಕ್ಕೆ ವಿನೇಗರ್ನ ಬಳಸಿ, ಬಟ್ ಪನ್ನೀರ್ ಮಾಡಬೇಕು ಅಂದರೆ ನಿಂಬೆಹಣ್ಣು ಹಾಕಿನೇ ಹಾಲನ್ನ ಒಡೆದ್ಬಿಟ್ಟು ಅದಕ್ಕೆ ಪಂಚಪಟ್ಟಿನಲ್ಲಿ ಹಾಕಿ ಯಾವುದಾದ್ರೂ ಪ್ರೆಷರ್ ಕೊಡೋ ಅಂಥದ್ದನ್ನು ಇಟ್ಬಿಟ್ಟು ನಿಮಗೆ ಈ ಥರ ಬರುತ್ತೆ. ಇಷ್ಟಕ್ಕೆ ನಾನು ಈಚೆ ಹೋಗಿ ತರಬೇಕು ಅಂದರೆ ಒಂದು 500 ಆದರೂ ಆಗ್ತಾಯಿತ್ತೇನೋ. ಬಟ್ ಮನೆಯಲ್ಲೇ ಮಾಡ್ಕೊಂಡಿದ್ದಕ್ಕೆ ನಮಗೆ 1 ಲೀಟ್ರ್ 2 ಲೀಟ್ರ್ ಹಾಲಿಗೆ ಏನು ಅಮೌಂಟ್ ಆಗುತ್ತೆ, ಒಂದು 60 ರೂಪಾಯಿ ಅಷ್ಟಕ್ಕಾಯಿತು ನಮಗೆ. ಇನ್ನು ಅಲ್ಲಿಂದ ನಾವು ಬೆಳಗ್ಗೆ ನೆಕ್ಸ್ಟ್ ಡೇ ನಾನು ತಿರ್ಗಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೇ ಫಾರ್ಮ್ ಹತ್ರ ಹೋಗಿ ಹಸು ಹಾಲೆಲ್ಲ ಕರೆದಾಕಿ ಬೇಗನೆ ಮನೆಗೆ ಬಂದೆ. ಅಪ್ಪುಗೆ ಸ್ಕೂಲಿಗೆ ಕಳಿಸ್ಬೇಕು. ಇವಾಗ ಆ ಒಂದು ಪ್ರೆಷರ್ ಇರುತ್ತೆ ಗೊತ್ತಾ, 1 ಅವರು ತಾಯ್ದಿರಿಗೆ. ನನಗೆ ಅಲ್ಲಿ ಕೆಲಸ ಮುಗಿಸ್ಕೊಂಡು ಇಲ್ಲಿಗೆ ಬಂದು ನಾನು ಫಸ್ಟೇ ಇವಾಗ ಫುಡ್ ಚಾಟ್ ಬೇರೆ ಕೊಟ್ಬಿಟ್ಟಿದ್ದಾರೆ ಅಪ್ಪುಗೆ, ಇಂಥ ಫುಡ್ಡೇ ಕಳಿಸ್ಬೇಕು ಅಂತೇಳಿ. ಹಾಗಾಗಿ ಅದಕ್ಕೆ ಸ್ವಲ್ಪ ಟೆನ್ಷನ್ ಏನಿಲ್ಲ. ಓಕೆ, ಇಂಥದ್ದು ಮಾಡಬೇಕು ಅಂತ ಹಿಂದಿನ ದಿವಸನೇ ರೆಡಿ ಮಾಡ್ಕೊಂಡಿರ್ತೀನಿ. ಇನ್ನು ಇವತ್ತು ರೈಸ್ ಐಟಮ್ಸ್ ಕಳಿಸ್ಬೇಕಾಯಿತು. ಪಲಾವ್ ಮಾಡೋಕ್ಕೆ ತರಕಾರಿ ಏನೂ ಇರಲಿಲ್ಲ. ಹಾಗಾಗಿ ಟೊಮೊಟೊ ಬಾತ್ ಮಾಡಿಬಿಡೋಣ ಅಂತ ಸಿಂಪಲಾಗಿ ಟೊಮೊಟೊ ಬಾತ್ನ ಮಾಡಿದೆ. ಇನ್ನು ಅವನಿಗೆ ಬುಕ್ಸ್ಗೆ ಬೇಯಿಂಡೆಲ್ಲ ಹಾಕಬೇಕಾಯಿತು, ಕೊಟ್ಟು ಕಳಿಸಿದ್ರು ಹೊಸ ಟೆಕ್ಸ್ಟ್ ಬುಕ್ಸ್ ಎಲ್ಲ. ಅದಕ್ಕೆ ಪ್ರವೀಣರು ಬೇಯಿಂಡೆಲ್ಲ ಹಾಕ್ಕೊಟ್ರು. ಇನ್ನು ಟೊಮೊಟೊ ಬಾತ್ ಆದಮೇಲೆ ಅಪ್ಪುಗೆ ಪನ್ನೀರ್ ತುಂಬ ಇಷ್ಟ ಅಲ್ವಾ, ಅವ್ನು ಕೇಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಇವತ್ತು ಪನ್ನೀರ್ ಟಿಕ್ಕಾ ಥರ ಮಾಡಿಕೊಟ್ಟಿದ್ದೆ. ಜಸ್ಟ್ ಏನಿಲ್ಲ, ಪನ್ನೀರ್ ಕಟ್ ಮಾಡಿಕೊಂಡು ಅದಕ್ಕೆ ಮೊಸರು ಹಾಕಿ, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ, ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕಡಾಯಿಗೆ ಬೆಣ್ಣೆನ ಹಾಕಿ 2 ಕಡೆನೂ ಡೀಪ್ ಫ್ರೈ ಮಾಡಿಕೊಂಡ್ರೆ ಆಗೋಯ್ತು. ಅವು ಮಕ್ಕಳಿಗೆ ಅಂದರೆ ಟೊಮೊಟೊ ಬಾತ್ ಜೊತೆಗೆ ನಾನು ಆ್ಯಪಲ್ಲು ಮತ್ತು ಪನ್ನೀರ್ ಟಿಕ್ಕನ ಹಾಕಿ ಕಳಿಸಿದ್ದೆ. ಬಾಕ್ಸ್ ಅಂತೂ ಕಂಪ್ಲೀಟಾಗಿ ಖಾಲಿಯಾಗಿ ಬರುತ್ತೆ. ಇವಾಗಂತೂ ಅದೊಂಥರ ಖುಷಿ ನನಗೆ, ಯಾಕಂದರೆ ತುಂಬ ಅಮ್ಮಂದಿರು ಕಂಪ್ಲೇಂಟ್ಸೇ ಅದಲ್ವಾ, ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳು ಹೊಟ್ಟೆ ತುಂಬ ತಿನ್ನಲ್ಲ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಕೂಡ ಒಂದು ಹಾಲು ಕೊಡ್ತೀನಿ, ಮೊಟ್ಟೆ ಕೊಡ್ತೀನಿ, ಅದ್ರ ಜೊತೆ ಸ್ವಲ್ಪ ತಿನ್ನಿಸ್ಬಿಟ್ಟು ಕಳಿಸ್ತೀನಿ. ಅಲ್ಲಿ 11:15 ಅವನಿಗೆ ತಿರ್ಗಾ ಊಟಕ್ಕೆ ಬಿಡ್ತಾರೆ. ಬಾಕ್ಸ್ ಫುಲ್ಲು ಖಾಲಿ ಮಾಡ್ಕೊಂಬರ್ತಾನೆ, ತುಂಬಾ ಖುಷಿ ಆಗುತ್ತೆ. ಇನ್ನು ಅಪ್ಪನ ಸ್ಕೂಲಿಗೆ ಬಿಟ್ಟಮೇಲೆ ನಾನು ಕೂಡ ರೆಡಿ ಆದೆ. ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಹೆಂಗೋ ಈ ಕಡೆನೇ ಬಂದಿದೆಯಲ್ಲ, ಆ ಪರಿ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇತ್ತು. 2 ವಾರ ಆಗಿತ್ತು ಅಷ್ಟೇ ಮನೆಗೆ ಬಂದು, ಆದರೂ ಅನ್ನಿಸ್ತಾ ಇತ್ತು ಹೋಗಿ ನೋಡ್ಕೊಂಬಂದ್ಬಿಡೋಣ ಅಂತೇಳಿ ಹೊರಟೆ. ಆದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅವತ್ತೇನೆ. ಮಗ ಏನು ಮಾಡ್ತಾಯಿದ್ದೀರಾ ಅಮ್ಮ ಮಗ? ಶಾಮಿ ಅಪ್ಳೇನಿ ಶಾಮಿ ಅಪ್ಳೇನಿ.
ನಾನೇನಾದರೂ ಆ ಥರ ಪರಿಂಗ್ ಮಾತಾಡ್ಸ್ತಾಯಿದ್ರು ಅವನು ಫುಲ್ಲು ಸ್ಮೈಲು, ಕೈ ಕಾಲೆಲ್ಲ ಜೋರಾಗಿ ಆಡಿಸೋದೆಲ್ಲ ಮಾಡ್ತಾನೆ. ಇನ್ನು ಅಮ್ಮ ಕೂಡ ಬಂದಿದ್ರು, ನಾನು ಬಂದೆ ಅಂತ ಹೇಳಿದ್ದಕ್ಕೆ ಬೇಗನೆ ಅಲ್ಲಿಂದ ಏನೋ ಕೆಲಸ ಇತ್ತು ಅಂತ ಬಂದಿದ್ರಂತೆ, ಹಂಗೆ ಈ ಕಡೆನೂ ಬಂದರು. ದೇವ್ರ ಮನೆಗೆ ಎಷ್ಟು ದುಡ್ಡು ಕೊಟ್ಟಿದೆ ಅದು? 4,000 ಒಳಗೆ ಒಂದು ಡ್ರಾಯರ್ ಬರುತ್ತೆ, ಮೇಲ್ಗಡೆ ಒಂಥರ ಮಂಟಪದ ಥರ, ಕೆಳಗೆ ಹಾಂ ಇದು ಚೆನ್ನಾಗೈತೆ. ಅದರಿಂದ ಟೀಪಾಯ್ದು ಇದು ವೆಯ್ಟ್ ಐತೆ ಚೆನ್ನಾಗಿ. ಅದಕ್ಕೆ ಅವ್ರಂಗಿಲ್ಲ ಇದೇ ಥರದ್ದು ಇದೇ ಕಲರ್ದು ವಾರ್ಡ್ರೋಬು ನೋಡಿದ್ದೆ ಅವತ್ತು. ತಗೊಂಡ್ಬರ್ಲಿಲ್ಲ, ಅವತ್ತು ಕಾಫಿ ನಮಗೆ ಬರೋಕ್ಕಾಗಿತ್ತು ವಾರ್ಡ್ರೋಬ್. ಇನ್ನೊಬ್ಬರು ನಮ್ಮ ಸಬ್ಸ್ಕ್ರೈಬರ್ ಯಾರೋ ಕಮೆಂಟ್ ಮಾಡಿದರು, ಅಕ್ಕ ಮನೆ ದೇವ್ರದ್ದು ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಕೇಳಿ ಅಂತ ಹೇಳ್ಬಿಟ್ಟು. ಅಲ್ಲಿ ಅವರು ದಾಸರಳ್ಳಿಲೆಲ್ಲ ತೊಗೊಂಡಿರೋದು. ಸೊ 3,800 ಏನೋ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ದೇವ್ರ ಮನೆ ಯಾರಿಗೆಲ್ಲ ಇಲ್ಲ, ಕಟ್ಸಿಲ್ಲ ಅನ್ನೋರು ಈ ಥರ ಸಿಂಪಲಾಗಿ ಚಿಕ್ಕದಾಗಿ ಪೂಜೆ ಮಾಡ್ಕೋತೀವಿ ಅನ್ನೋರು ಖಂಡಿತವಾಗ್ಲೂ ತೊಗೋಬೋದು. ಬಾಡಿಗೆ ಮನೆಯವರಾದರೂ ಕೂಡ ತೊಗೋಬೋದು. ತುಂಬಾ ಚೆನ್ನಾಗಿದೆ, ವರ್ತ್ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಬೇಕು ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲೆಲ್ಲ ವುಡ್ ಶಾಪು ಈ ಥರದ್ದೆಲ್ಲ ಮಾರ್ತಾ ಇರ್ತಾರಲ್ಲ, ಮಂಚ ಗಿಂಚೆಲ್ಲ ಅವ್ರ ಹತ್ರ ಕೇಳ್ಬೋದು. ಆಗೋಯ್ತು ಅಲ್ಲಿಂದ ಬಂದು ಗಬ 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 ಅಂತ ಮಾಡಿದ್ದೀವಿ. ಟೈಮ್ ಬೇರೆ ಆಗೋಯ್ತು 6 ಗಂಟೆ. 7 ಗಂಟೆಗೆಲ್ಲ ಹಾಲು ಹಾಕ್ಬೇಕಾಗಿತ್ತು. ಫುಲ್ಲು ಅರ್ಜೆಂಟಲ್ಲೆಲ್ಲ ಕರೆದು ಹಾಕಿ ಇವಾಗ ಹೋದ್ರು. ಅದಕ್ಕೆ ನಾವಿಲ್ಲೇ ಕೂತಿದ್ದೀವಿ. ಇವಳು ಇಲ್ಲೇ ಕೂತವಳೆ ನೋಡಿ. ಎದ್ಲು ಕೂರ್ಸೋಳ, ಕೂರ್ಸು. ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದೆ, ಎಲ್ಲ ಕೆಲಸ ಮುಗೀತು. ಇವಾಗ ಯಪ್ಪ ಇಲ್ಲೇನು ಸಿಕ್ಕಾಪಟ್ಟೆ ಸೊಳ್ಳೆ ಇವೆ. ಯಪ್ಪ ಸಂಜೆ ಆದರೆ ಸಾಕು ಇರೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಸೊಳ್ಳೆ. ಇನ್ನು ಅಪ್ಪುನ ಬೇಗನೆ ಅವತ್ತು ಸ್ಕೂಲು ಕೂಡ ಕಳಿಸಿ ನೆಕ್ಸ್ಟ್ ಡೇ ನೆನ್ಮಂಗ್ಲಕ್ಕೆ ಹೊರಟ್ವಿ. ಯಾಕಂದರೆ ಹಸುಗಳು ಹಾಲು ಜಾಸ್ತಿ ಕರಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಜಾಸ್ತಿ ಹಸು ಮಾಡ್ಕೊಳ್ತೀವಿ. ಕ್ಯಾನ್ಗಳಿದ್ದಾವೆ, ಬಟ್ ಎಲ್ಲ ಚಿಕ್ಕ ಚಿಕ್ಕದಾಗ್ಬಿಟ್ಟಿದೆ. ದೊಡ್ಡದು ಬೇಕು ಅಂತ ಹೇಳ್ಬಿಟ್ಟು ಹೋಗೊಂದು 25 ಲೀಟ್ರದ್ದು ಒಂದು ತೊಗೊಂಡು ಬಂದ್ವಿ. ಇನ್ನೂ 3 ಇದ್ದಾವೆ, ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ತರಕಾರಿ ಸ್ವಲ್ಪ ಚಿಕನ್ ಎಲ್ಲ ತೊಗೊಂಡು ಬಂದ್ವಿ. ಚಿಕನ್ ನಾನು ಮಾಡೇ ಇಲ್ಲ, ಮಂತ್ಲಿ ಒನ್ಸ್ ಆಗಿಬಿಟ್ಟಿದೆ ಇವಾಗ ಚಿಕನ್ ಮಾಡೋದು. ಯಾಕಂದರೆ ಎಲ್ಲ ಪಕ್ಕದಲ್ಲಿರೋದೆಲ್ಲ ರಿಲೇಟಿವ್ಸೇ. ಸೊ ಅವರೆಲ್ಲ ಸಾಂಬಾರು ಕೊಟ್ಟು ಕಳಿಸ್ತಾರೆ. ಅವ್ರ ಮನೇಲಿ ಮಾಡಿದ್ರೆ ಮಟನ್ ಸಾರು, ಚಿಕನ್ ಸಾರು, ಕಬಾಬು, ಬಿರಿಯಾನಿ ಏನು ಮಾಡಿದ್ರು ಕೊಟ್ಟು ಕಳಿಸ್ತಾರೆ. ಹಾಗಾಗಿ ನಾನು ಮನೇಲಿ ಮಾಡೋಕ್ಕೆ ಆಗಿರಲಿಲ್ಲ. ಸರಿ ಆಯಿತು, ಅಪ್ಪು ಕೇಳ್ತಾ ಇದ್ನಲ್ಲ, ಇನ್ನು ಅವ್ನು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಒಂಚೂರು ಕಬಾಬು ಗ್ರೇವಿ ಥರ ಮಾಡೋಣ ಅಂತೇಳಿ ಕಬಾಬ್ ಮಾಡ್ತಾಯಿದ್ದೀನಿ. ಇಲ್ಲಿ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಕಬಾಬ್ಗೆ, ಗ್ರೇವಿಗೆ. ಇವಾಗ ಕಬಾಬು ತುಂಬಾ ಸಿಂಪಲ್ಲಾಗಿ ಸಖತ್ ಟೇಸ್ಟಿಯಾಗಿ ಮಾಡಿಕೊಡಿ. ಈ ಥರ ಹೊಸ್ದಾಗಿ ನಾನು ಟ್ರೈ ಮಾಡಿದ್ದೀನಿ. ಒಂದು ಬೌಲ್ಗೆ ಫಸ್ಟು ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಒಂದು ಮೊಟ್ಟೆ, ಹಾಗೆ ಕಬಾಬ್ ಪೌಡ್ರು, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಗರಂ ಮಸಾಲ, ಖಾರದ ಪುಡಿ, ಪೆಪ್ಪರ್ ಪುಡಿ, ಮತ್ತು ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, ಹಾಗೆ 4 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಇಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಮೇಲ್ಗಡೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ನಾನು ಫಸ್ಟ್ ಟೈಮ್ ಈ ಥರ ಕಬಾಬ್ನ ಟ್ರೈ ಮಾಡಿದ್ದು. ನೀವು ಕೂಡ ಟ್ರೈ ಮಾಡಿ. ಯಾವುದೇ ರೀತಿಯಾದ ಕಲರ್ ಏನು ಆ್ಯಡ್ ಮಾಡೋಂಗಿಲ್ಲ. ನೀವು ಬೇಕು ಅಂದರೆ ಕಲರ್ ಆ್ಯಡ್ ಮಾಡಿದ್ರೆ ರೆಡ್ಗೆ ಬರುತ್ತೆ. ನಾನು ಬೇಡ ಮಕ್ಕಳು ಕೊಡೋದಲ್ವ ಅಂತ ಆ್ಯಡ್ ಮಾಡಿಲ್ಲ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನೀವು ಬೇಕಾದ್ರೆ ಕಬಾಬ್ ಪೌಡ್ರು ಕೂಡ ಸ್ಕಿಪ್ ಮಾಡ್ಕೋಬೋದು. ನಾನು ತೊಗೊಂಬಂದ್ಬಿಟ್ಟಿದ್ರು, ಹಾಗಾಗಿ ಹಾಕ್ತೆ, ನಾನು ಇನ್ನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡ್ಬೋದು. ಇನ್ನು ಅದನ್ನು ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ಅವ್ನು ಸ್ಕೂಲಿಂದ ಬರೋವರೆಗೂ. ಅದಕ್ಕೆ ಒಂದು ಅರ್ಧ ಅಷ್ಟು ನಿಂಬೆಹಣ್ಣು ಹಾಕ್ಬಿಟ್ಟು ಸ್ವಲ್ಪ ಪುದೀನ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ. ನಾವು ಸ್ಕೂಲಿಂದ ಬಂದ ಮೇಲೆ ಇಲ್ಲ ರಾತ್ರಿ ಯಾವಾಗ ಆಗುತ್ತೋ ಆವಾಗ ಅವನಿಗೆ ಕಬಾಬ್ ಮಾಡಿಕೊಡೋಣ ಅಂತೇಳಿ ಎತ್ತಿಟ್ಟು, ಇನ್ನು ಗ್ರೇವಿಗೆ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗ್ರೇವಿ ನಾರ್ಮಲಾಗಿ ನಾನು ಚಿಕನ್ ಸಾಂಬಾರು ಟೈಪೇ ಮಾಡ್ಕೊಳ್ತೀನಿ. ಬಟ್ ಇವಾಗ ಉರಿಯೋದಕ್ಕೆಲ್ಲ ಟೈಮ್ ಇರಲಿಲ್ಲ. ಅಪ್ಪನ ಸ್ಕೂಲಿಂದ ಬೇರೆ ಕರ್ಕೊಬರ್ಬೇಕಾಯ್ತು. ಹಾಗಾಗಿ ಎಲ್ಲ ಮಿಕ್ಸಿ ಜಾರ್ಗೆ ಏನೇನೆಲ್ಲ ಬೇಕಾಗಿತ್ತೋ ಮಸಾಲ ಐಟಮ್ಸ್ ಅದನ್ನೆಲ್ಲ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಹೇಳಿ, ನೆಕ್ಸ್ಟ್ ಟೈಮು ನಾನು ಬೇಕಾದರೆ ರೆಸಿಪಿನ ಹಾಕ್ತೀನಿ, ನೀವು ಕೂಡ ಟ್ರೈ ಮಾಡ್ಬೋದು. ಇದು ಸಿಂಪಲಾಗಿ ಸಾಂಬಾರು ನಾವು ಹೇಗೆ ಚಿಕನ್ ಸಾಂಬಾರು ಮಾಡ್ತೀವೋ ಅದೇ ರೀತಿಯಾಗಿ ಸ್ವಲ್ಪ ಪುದೀನ, ಕೊತ್ತಂಬರಿ ಎಲ್ಲ ಜಾಸ್ತಿ ಹಾಕ್ಕೊಂಡು ಗ್ರೇವಿ ಥರ ಗಟ್ಟಿಯಾಗಿ ಮಾಡ್ಕೊಳ್ಳೋದು. ಚಪಾತಿ, ಮುದ್ದೆ, ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿಕೊಂಡೆ. ಇದನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು.
ತುಂಬ ದಿವಸದಿಂದ ಇದು ಐಟಮ್ಸ್ ತೊಗೋಬೇಕು ಅಂತ ಆಸೆಯಿಂದ ವಿಶ್ ಲಿಂಕಲ್ಲಿ ಹಾಕಿ ಇಕ್ಕಿರೋ ಐಟಮ್ಸ್ಗಳಿದೆಲ್ಲ ಸ್ಟೇನ್ಲೆಸ್ ಸ್ಟೀಲು. ರೀಸೆಂಟಾಗಿ ನಾನು ಅಕ್ಕ ಮನೆಗೆ ಹೋಗಿದ್ದೆ ಬಾಣಂತನ ಮುಗಿಸ್ಕೊಂಡು ಅವ್ರನ್ನ ಮನೆಗೆ ಬಿಟ್ಟು ಬರೋದಕ್ಕೆ. ಆವಾಗ ಆ ಅಕ್ಕ ಏನು ಮಾಡಿದ್ರು, ಅಲ್ಯೂಮಿನಿಯಂ ಎಲ್ಲ ತೆಗೆದು ಈಚೆಗೆ ಹಾಕ್ಬಿಟ್ಟು ಈ ಥರ ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಐಟಮ್ಸ್ನ ತೆಗೆಸ್ಕೊಂಡ್ರು. ಅಮ್ಮ ಹೋಗಿ ಕೊಡ್ಸ್ಕೊಂಡು ಕರ್ಕೊಂಡು ಬಂದಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೊತ್ತಾ, ವರ್ತ್ ಪ್ರೈಸ್ ಅಂತ ಅನ್ನಿಸ್ತು ನನಗೂ ಕೂಡ. ಯಾಕಂದರೆ ನಾವು ಆನ್ಲೈನಲ್ಲಿ ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳಲ್ಲಿ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಐಟಮ್ಸ್ಗಳನ್ನ ನೋಡ್ತಾ ಇರ್ತೀವಲ್ವ, ಅದು ಸಿಕ್ಕಾಪಟ್ಟೆ ರೇಟ್ ಕೂಡ ಇತ್ತು. ನಾನು ಸುಮ್ಮನೆ ವಿಶ್ ಲಿಂಕಲ್ಲಿ ಹಾಕಿದ್ದೆ, ಓಕೆ ಯಾವಾಗಾದರೂ ಸ್ವಲ್ಪ ಅಮೌಂಟ್ ಒಂದು 10,000 20,000 ಅಡ್ಜಸ್ಟ್ ಆದಾಗ ತೊಗೊಳ್ಳೋಣ ಆನ್ಲೈನಲ್ಲೇ ಅಂತಲೇ ಅಂದ್ಕೊಂಡಿದ್ದೆ. ನಾನು ಆ ಥರ ಮೈಂಡಲ್ಲಿದ್ದೆ ನಾನು. ಬಟ್ ಅಮ್ಮ ಮೊನ್ನೆ ಹೋಗಿ ತೊಗೊಂಡು ಬಂದ್ರಲ್ಲ, ಅದು 20 ವರ್ಷದ ಮುಂಚೆಯಿಂದನೂ ಅಮ್ಮ ತೊಗೊಳ್ತಾ ಇದ್ದಿದ್ದು ಅಂಗಡಿ ಅದು. ನಾನು ಫಸ್ಟ್ನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೆ ಅಲ್ವ, ಅವಾಗೂ ಅಷ್ಟೇ ನಾನು ಅದೇ ಅಂಗಡಿ ಕರ್ಕೊಂಡೋಗಿದ್ರು. ಕಳ್ಸು ಚೊಂಬು ಆಮೇಲೆ ತುಂಬ ಐಟಮ್ಸ್ಗಳನ್ನ ಅದೇ ಇದರಲ್ಲಿ ನಾನು ತೊಗೊಂಡು ಬಂದಿದ್ದೆ. ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಾದ್ರೆ ಫಸ್ಟ್ ವರ್ಷ ಅವ್ರು ಅಲ್ಲಿಗೆ ಕರ್ಕೊಂಡೋಗಿ ಸ್ವಲ್ಪ ಅಮೌಂಟೆಲ್ಲ ಹೆಚ್ಚು ಕಮ್ಮಿ ಮಾತಾಡಿಸಿ ಕೊಡಿಸಿದ್ರು. ಸೊ ಇವತ್ತು ಈ ಥರ ಐಟಮ್ಸ್ ಎಲ್ಲ ಅವರು ಕೂಡ ಹಾಕ್ಸಿದ್ದಾರೆ. ತೊಗೊಂಡು ಬಂದಿದ್ರು ಅಕ್ಕಂಗೆ ಅಂತ ಹೇಳ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇವಾಗ ಸ್ವಲ್ಪ ಅಮೌಂಟೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಇಲ್ಲೇ ಹೋಗಿ ತೊಗೊಂಬರೋಣ. ಸ್ವಲ್ಪ ರೀಸನಬಲ್ ಪ್ರೈಸ್ ಇದೆ, ಕ್ವಾಲಿಟಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವು ಆನ್ಲೈನಲ್ಲಿ ಏನು ಚೆನ್ನಾಗಿದೆ ಅಂತ ತೊಗೋತೀವೋ ಸೇಮ್ ಹಂಗೆ ಅಂತ ಅನ್ನಿಸ್ತು. ಆದರೆ ನಾವೇನಂದರೆ ಇಲ್ಲಿ ನಾವು ಬ್ರ್ಯಾಂಡ್ಗೆ ದುಡ್ಡು ಕೊಡಲ್ಲ, ಪ್ರಾಡಕ್ಟಿಗೆ ಮಾತ್ರ ನಾವು ದುಡ್ಡು ಕೊಡ್ತೀವಿ. ಆನ್ಲೈನಲ್ಲಿ ಏನಂದರೆ ಬ್ರ್ಯಾಂಡ್ ಅವ್ರು ಏನೊಂದು ಬ್ರ್ಯಾಂಡ್ ಹೆಸರಿಟ್ಟಿರ್ತಾರಲ್ಲ ಅದಕ್ಕೂ ಸೇರಿಸಿ ನಾವು ಪೇ ಮಾಡ್ತೀವಿ. ಸೊ ನಂಗೆ ಅದು ಇವಾಗ ಅರ್ಥ ಆಯಿತು. ಅದರಲ್ಲೂ ಈ ಥರ ತುಂಬ ಹೆವಿಯಾಗಿರೋ ಐಟಮ್ಸ್ಗಳನ್ನೆಲ್ಲ ತೊಗೋಬೇಕು ಅಂದರೆ ತುಂಬ ಅಮೌಂಟ್ ಇದ್ದೇ ಇರುತ್ತೆ. ಸೊ ತುಂಬಾ ಚೆನ್ನಾಗಿದೆ, ನೋಡ್ಬೋದು ಎಷ್ಟು ತೂಕ ಇದೆ ಅಂದರೆ ನಿಮಗೆ ದೂರದಿಂದ ಅಷ್ಟು ವೆಯ್ಟ್ ಅಂತ ಅನಿಸೋದೇ ಇಲ್ಲ. ಈ ಥರ ಎಲ್ಲ ಪ್ಯಾನ್ ಎಲ್ಲ ತೊಗೋಬೇಕು ಅಂದ್ಕೊಳ್ತಾ ಇದ್ದೆ. ಈ ಥರ ಎಲ್ಲ ಸೈಜಸ್ ಕೂಡ ಅವ್ರ ಹತ್ರ ಅವೈಲೇಬಲ್ ಇತ್ತು. ನಾನು ಹೇಳಿದೆ ಇದಕ್ಕಿಂತ ಸ್ವಲ್ಪ ಚಿಕ್ಕದು ಮತ್ತು ಪಾಟ್ ಥರದ್ದೆಲ್ಲ ತೊಗೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ, ನಾನು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಈ ಸತಿ ಬರೀ 4 ಐಟಮ್ಸ್ ಅಷ್ಟೇ ಅವರು ಬ್ಯಾಲೆನ್ಸ್ ಇದ್ದಿದ್ದು ನಂಗೆ ತೋರಿಸ್ಬಿಟ್ಟು ಕೊಟ್ಟಿದ್ದು. ಓಕೆ ನೆಕ್ಸ್ಟ್ ಸತಿ ನಾನು ತರಿಸ್ತೀನಮ್ಮ ಅಂತಲೂ ಹೇಳಿದ್ರು. ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ. ಇದೆಲ್ಲ ಆನ್ಲೈನಲ್ಲಿ ತೊಗೋತೀವಿ ಅಂದರೆ 1000 ಮೇಲೇ ಇದೆ. ಒಂದೊಂದು ಪ್ರಾಡಕ್ಟು ಕೂಡ 1500 1600. ಆಮೇಲೆ ಈ ಥರ ಪಾಟ್ಗಳಂತೂ ನಿಮಗೆ 2000 ಮೇಲೇ ಬರುತ್ತೆ. ಇದಕ್ಕೆಲ್ಲ ತುಂಬಾ ಕಮ್ಮಿ ಪ್ರೈಸ್. ಇದೆಲ್ಲ ಬಂದು ಈ ಥರ ಪಾಟ್ಗಳು ಬರುತ್ತೆ ನೋಡಿ, ಈ ಥರ ಪಾಟು. ಇದು ಬಂದು ಲಿಡ್ಡು, ಇದು ಎಕ್ಸ್ಟ್ರಾ. ಈ ಥರ ನಾವೇ ಚೂಸ್ ಮಾಡ್ಬೋದು ಇದನ್ನು. ಇದರಲ್ಲಿ ನಿಮಗೆ ಗ್ಲಾಸು ಬರುತ್ತೆ, ಇದರ ಸ್ಟೀಲಿಂದು ಬರುತ್ತೆ. ನಾನೇನಂದರೆ ಗ್ಲಾಸ್ ಮೇಂಟೈನ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಮ್ಮದು ಸಿಂಕ್ ಎಲ್ಲ ಇಲ್ಲ ಅಲ್ವಾ. ಅಟ್ಲೀಸ್ಟ್ ಸಿಂಕ್ ಇದ್ದಿದ್ರೆ ತೊಳೆದ್ಬಿಟ್ಟು ಹಾಗೆ ಎತ್ತಿರ್ಬೋದು. ಬಟ್ ಸಿಂಕ್ ಎಲ್ಲ ಇಲ್ಲ ಅಂದರೆ ನಾವು ಸಪ್ರೇಟ್ ಒಳಗೆ ತೊಳೆಯೋದ್ರಿಂದ ಸಿಕ್ಕಾಪಟ್ಟೆ ರಿಸ್ಕು. ಕೆಲವೊಂದು ಸತಿ ಏನಾದರೂ ಒಡೆದೋದ್ರೆ ಅನ್ನೋದೊಂದು ಭಯ. ಯಾಕಂದರೆ ಪಾತ್ರೆ ತೊಳಿಬೇಕಾದ್ರೆ ಇಲ್ಲ ಸುಮ್ಮನೆ ಹಂಗೆ ಇಟ್ಟಿರ್ತೀವಿ ಪಾತ್ರೆ, ಆಮೇಲೆ ತೊಳ್ಕೊಳ್ಳೋಣ ಅಂತ. ಅಕಸ್ಮಾತ್ ಮಕ್ಕಳು ಕೂಡ ಓಡಾಡ್ತಾ ಇರ್ತಾರೆ, ನಾವು ಕೂಡ ಓಡಾಡ್ತಾ ಇರ್ತೀವಿ, ಹೊಡೆದೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ನಾನು ಗ್ಲಾಸಿನ ತೊಗೊಂಡಿಲ್ಲ, ಈ ಥರ ತೊಗೊಂಡೆ. ಇದೊಂದು ಪಾಟ್ ತೊಗೊಂಡೆ. ಇದೆಲ್ಲ ಸಾಂಬಾರು, ರೈಸು ಇದನ್ನೆಲ್ಲ ಮಾಡ್ಬೋದು ಇದರಲ್ಲಿ. ಇಂಥದ್ದು ಮಾಡೋಂಗೆ ಇಲ್ಲ ಅಂತ ಹೇಳೋಂಗಿಲ್ಲ, ಅಷ್ಟು ಮಾಡ್ಬೋದು. ಆ್ಯಂಡ್ ಎಷ್ಟು ವೆಯ್ಟ್ ಇದೆ ಗೊತ್ತಾ, ಅವರು ಹೇಳ್ತಾಯಿದ್ರು ಇಷ್ಟು ವೆಯ್ಟು ನಿಜವಾಗ್ಲೂ ಎತ್ತಿ ನೀವು ಅಡುಗೆ ಮಾಡ್ತೀರಾ ಆಗುತ್ತಾ ಅಂತ. ಹೌದು ಅಂಕಲ್, ಇವಾಗೆಲ್ಲ ಇದೆಲ್ಲ ಯೂಸ್ ಮಾಡಬೇಕು, ಸ್ಟೇನ್ಲೆಸ್ ಸ್ಟೀಲ್ ಐಟಮ್ಸು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದೆ. ಸರಿ ಆಯ್ತಮ್ಮ ನಾನು ತರಿಸ್ಕೊಡ್ತೀನಿ ಅಂದರು. ಈ ಥರ ಪಾಟಲ್ಲಿ ನಿಮಗೆ ಚಿಕ್ಕ ಸೈಜಸ್ ಎಲ್ಲ ಸಿಗುತ್ತೆ, ಆದರೆ ಇದಕ್ಕಿಂತ ಇನ್ನೊಂದು ಇಂಚು ಚಿಕ್ಕ ಸೈಜ್ ಸಿಗುತ್ತೆ. ಅಕ್ಕಂಗೆ ಸಿಕ್ತು, ಅಕ್ಕಂಗೆ ತೊಗೊಂಡು ಬಂದ್ವಿ, ಅದು ಸಿಕ್ತು ಚಿಕ್ಕ ಸೈಜು. ಆ ಥರ ಸೈಜ್ ಇನ್ನೊಂದು 2 ಇದ್ದರೆ ನನಗೆ ಸರಿ ಹೋಗ್ತಾಯಿತ್ತು ಎಲ್ಲ ಥರ ಅಡುಗೆ ಮಾಡೋಕ್ಕೆ, ರೈಸ್ ಮಾಡೋಕ್ಕೆ, ಸಾಂಬಾರು ಮಾಡೋಕ್ಕೆ, ಏನಾದರೂ ಹಾಲ್ಗಳು ಕಾಯಿಸ್ಕೊಳ್ಳೋಕ್ಕೆ, ಇಲ್ಲ ಹಾಲು ಸಪ್ರೇಟಾಗಿ ಒಂದು ಇದನ್ನು ಪನ್ನೀರ್ ಏನಾದರೂ ಮಾಡ್ತೀವಿ ಅನ್ನೋದಕ್ಕೆ ಆ ಥರ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅಷ್ಟು ಚೆನ್ನಾಗಿದೆ ಮಾತ್ರ. ಒಂಥರ ಹೊಸ ಐಟಮ್ಸ್ ಕಿಚನ್ಗೆ. ಹೆಣ್ಣು ಮಕ್ಕಳು ಮದುವೆ ಆದಮೇಲೆ ಕಿಚನ್ಗೆ ಏನೋ ತೊಗೋತಾ ಇದ್ದೀವಿ ಅಂದರೆ ಎಷ್ಟು ಖುಷಿ ಇರುತ್ತಲ್ವ, ಅವ್ರ ಮುಖದಲ್ಲಿ ಅಷ್ಟಿರುತ್ತೆ. ಇನ್ನು ಹತ್ರ ಒಂದು ಕಡಾಯಿ ತೊಗೊಂಡೆ. ನನ್ನ ಹತ್ರ ಆಲ್ರೆಡಿ ಒಂದು ಕಡಾಯಿ ಇತ್ತು. ಸೊ ಇನ್ನೊಂದು ಈ ಥರ ಕಡಾಯಿನ ತೊಗೊಂಡೆ. ಈ ಥರ ಆಲ್ರೆಡಿ ಒಂದು ಚಿಕ್ಕದು ಇತ್ತು. ನಾನು ನಿಮಗೆ ಬೆಳಗ್ಗೆ ಅವನಿಗೆ ಟೊಮೊಟೊ ಗೊಜ್ಜು ಪನ್ನೀರ್ ಮಾಡಿಕೊಟ್ಟಿದ್ದನಲ್ಲ, ಅದಕ್ಕಿಂತ ಇದೊಂಚೂರು ದೊಡ್ಡದಿದೆ. ಇದಕ್ಕೂ ಅಷ್ಟೇ ಈ ಥರ ಕ್ಯಾಪ್ ತೊಗೊಂಡಿದ್ದೀನಿ. ಒಳಗೆ ನಿಮಗೆ ಈ ಥರ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇದು ಆ್ಯಕ್ಚುಲ್ ಪ್ರೈಸ್ ಬಂದು 2400 ರುಪೀಸು ಇದು ಒಂದು ಕಡಾಯಿಗೆ. ಪ್ಲಸ್ ಇದಕ್ಕೆ ತಟ್ಟೆಗೆ ಸಪ್ರೇಟ್ ಕೊಡಬೇಕು, ಇದಕ್ಕೆ ಸಪ್ರೇಟ್ ಕೊಡಬೇಕು ಅಲ್ಲಿ ಅಂಗಡಿನಲ್ಲಿ. ಯಾಕಂದರೆ ಇದೆಲ್ಲ ಸೈಜಸ್ ವೈಸ್ ನಮಗೆ ಹುಡುಕೊಡ್ತಾರೆ, ಗ್ಲಾಸ್ ಏನು ಬೇಕಾ, ಈ ಥರದ್ದು ಬೇಕಾ, ಆಮೇಲೆ ಇನ್ನೂ ತುಂಬ ಥರ ವೆರೈಟೀಸ್ ಲಿಡ್ಗಳು ನಿಮಗೆ ಸಿಗುತ್ತೆ, ಆ ಥರದ್ದೆಲ್ಲ ಬೇಕಾ ಅಂತ ಕೇಳ್ತಾರೆ. ನಾನು ಬೇಡ ಈ ಥರನೇ ಇರಲಿ ಅಂತ ಹೇಳ್ಬಿಟ್ಟು ಈ ಥರನೇ ತೊಗೊಂಡು ಬಂದೆ. ಇದೊಂದು ಬಾಣಲಿಗೆ 2400 ರುಪೀಸು. ಇದು ಸಪ್ರೇಟ್ ಬಿಲ್. ಇದೇನೋ ಒಂದು 100 ಮೇಲೆ ಇದು ಇರುತ್ತೆ.
ಬಟ್ ಇದಕ್ಕೆ ನಾವು ಅಷ್ಟು ಕೊಟ್ಟಿಲ್ಲ, ಹೇಳ್ಬೇಕಂದ್ರೆ 2400 ರುಪೀಸ್ ಕೊಟ್ಟಿಲ್ಲ. ನಾನು ಆನ್ಲೈನಲ್ಲಿ ತೊಗೊಳಂಗಿದ್ರೆ ಇದಕ್ಕೆ 2400 ರುಪೀಸೇ ನಾನು ಪೇ ಮಾಡಿ ತೊಗೋಬೇಕಾಯಿತು. ಬಟ್ ಅಲ್ಲಿ ನಾವು ಬಾರ್ಗೇನ್ ಎಲ್ಲ ಮಾಡಿ 4 ಐಟಮ್ಸ್ಗೆ ಸ್ವಲ್ಪ ಕಮ್ಮಿ ಮಾಡಿ ತೊಗೊಂಡ್ವಿ. ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಗೊತ್ತಾ, ನನಗೆ ಹಿಡ್ಕೊಳಕೈತೆ ಇಲ್ಲ, ಅಷ್ಟು ವೆಯ್ಟ್ ಇದೆ. ನಾನು ಬೆಳಗ್ಗೆ ಮಾಡಿದ್ದು ಅಷ್ಟೇ, ಅದು ಕೂಡ ವೆಯ್ಟ್ ಇದೆ. ಬಟ್ ಇದು ಸ್ವಲ್ಪ ಡಿಫ್ರೆಂಟಾಗಿ ಸ್ವಲ್ಪ ಅಗಲವಾಗಿದೆ. ಚಿತ್ರಾನ್ನ ಮಾಡ್ತಾ ಇರೋದೆಲ್ಲ ಕಲಿಸೋದಕ್ಕೆ, ಇಲ್ಲಾಂದರೆ ಹಪ್ಳಗಳು ಬೋಂಡಗಳು ನಾವು ಹಬ್ಬ ಎಲ್ಲ ಜಾಸ್ತಿ ಮಾಡ್ತೀವಲ್ಲ, ಸೊ ಅದಕ್ಕೆಲ್ಲ ತುಂಬಾ ಚೆನ್ನಾಗಿದೆ. ಇದೊಂದು ಕಡಾಯಿ ಬಾಣಲಿ ಥರ. ಇದು ಮಾಮೂಲಿ ಫ್ರೈ ಪ್ಯಾನು. ನಾನಿದು ಫುಲ್ ಕ್ಲೋಸ್ ಆಗಿರೋದು ಕೇಳಿದೆ, ಅವರು ಇಲ್ಲಮ್ಮ ಸ್ಟಾಕ್ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು. ಓಕೆ ನೆಕ್ಸ್ಟ್ ಟೈಮ್ ಬಂದಾಗ ತರಿಸ್ಕೊಡಿ ಅಂತ ಹೇಳಿದೆ. ಸ್ವಲ್ಪ ಚಿಕ್ಕದು, ಇದು ಸ್ವಲ್ಪ ಅಗಲವಾಗಿದೆ. ಇದಕ್ಕಿಂತ ದೊಡ್ಡದು ಕೊಟ್ಟಿದ್ರು, ನಂಗೆ ಅಷ್ಟು ದೊಡ್ಡದು ಏನಕ್ಕೆ ಅಂತ ಹೇಳ್ಬಿಟ್ಟು ಇಷ್ಟನ್ನು ಮಾತ್ರ ತೊಗೊಂಡು ಬಂದೆ. ಅದ್ರ ಜೊತೆ ಇದೊಂದು ದೊಡ್ಡದು, ಏನಾದರೂ ಬಿರಿಯಾನಿ ಆ ಥರ ಈ ಥರ ಎಲ್ಲ ಮಾಡಿದಾಗ, ಅಂದರೆ ನಮ್ಮ ಮನೆಗೆ ಅಂದರೆ ಅಕ್ಕ ಅಮ್ಮ ಎಲ್ಲರೂ ಜಾಸ್ತಿ ಜನ ಬಂದಾಗ ಮಾಡೋದಕ್ಕೆ, ಅವ್ರಿಗೆ ನಾನ್ ವೆಜ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ, ಸಾಂಬಾರೆಲ್ಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ದೊಡ್ಡ ತೊಗೊಂಡೆ. ಈ ಕ್ಯಾಪು ಈ ಥರ ಬರುತ್ತೆ, ಮಾಮೂಲಿ ಹ್ಯಾಂಡ್ಲಿಂಗು. ಎಷ್ಟು ಸಖತ್ತಾಗಿದೆ ಅಲ್ಲ. ಹೇಳಬೇಕು ಅಂದರೆ ಆದಷ್ಟು ಅಲ್ಯೂಮಿನಿಯಮ್ ಎಲ್ಲ ಇವಾಗ ನಮಗೆ ಗೊತ್ತಿರೋ, ಇವಾಗ ಆವಾಗಿನ ಕಾಲದಲ್ಲೆಲ್ಲ ನಮ್ಮಮ್ಮ ಅವರೆಲ್ಲ ಅಲ್ಯೂಮಿನಿಯಮ್ಮೇ ಎಲ್ಲ ಸಂಪಾದನೆ ಮಾಡಿರೋದು ಅಲ್ವಾ. ಸೊ ನನಗೆ ಅಮ್ಮ ಕೊಟ್ಟಿರೋದು ಪಾತ್ರೆಗಳು ಜಾಸ್ತಿ ಇದೆ. ಇವಾಗ ನಾನು ಅಡುಗೆ ಮಾಡ್ತಾ ಇರೋದು, ನಾನು ಸಾಂಬಾರು ಮಾಡ್ತಾ ಇರೋದು ಕೂಡ ಅಲ್ಯೂಮಿನಿಯಮ್ಮೇ. ಇದು ನೋಡ್ಬೋದು, ಇದು ಅಮ್ಮನೇ ಕೊಟ್ಟಿರೋದು. ನಾನು 5 ವರ್ಷದಿಂದ ಅವ್ರು ಕೊಟ್ಟಿರೋ ಐಟಮ್ಸ್ನಲ್ಲೇ ನಾನು ಅಡುಗೆಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೆ. ಕೆಲವೊಂದು ಮಾತ್ರ ತೊಗೊಳ್ತಾ ಇದ್ದೆ, ಚಿಕ್ಕ ಪುಟ್ಟ ಐಟಮ್ಸ್ ಮಾತ್ರ ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸ್ತಾಯಿದ್ದೆ. ಈ ಥರ ಐಟಮ್ಸ್ಗಳನ್ನೆಲ್ಲ ನಾನು ನಿಜವಾಗ್ಲೂ ಆ ಪ್ರೈಸ್ ಕೇಳಿಬಿಟ್ಟೇನೆ ನಾನು, ಸ್ಟೇನ್ಲೆಸ್ ಸ್ಟೀಲಾ, ಇಷ್ಟೊಂದು ಕಾಸ್ಟ್ ಇದೆ, ನಾವು ತೊಗೊಳೋದಕ್ಕಾಗುತ್ತಾ, ಯಪ್ಪ ಇನ್ನೊಂದು ಸತಿ ನೋಡ್ಕೊಳ್ಳೋಣ, ಇಲ್ಲ ಮನೆ ಕಟ್ಟಿದಾಗ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಸೆ ಏನಿತ್ತು ಅದನ್ನೆಲ್ಲ ಹಂಗೆ ಆಸೆ ಪೂರೈಸ್ಕೊಳ್ಳೋಕ್ಕೆ ಆಗಲಿಲ್ಲ. ಬಟ್ ಇವಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನಮ್ಮ ಬಜೆಟ್ ಒಳಗೆ ನಾನು ಇನ್ನೂ ಹೇಳಿದ್ದೀನಿ ಅವ್ರಿಗೆ, ತರಿಸಿ ಹಬ್ಬದಷ್ಟೊತ್ತಿಗೆ ಬೇಕಾಗುತ್ತೆ ನಮಗೆ ಸ್ವಲ್ಪ ಮೀಡಿಯಮ್ ಸೈಜ್ ಒಂದೆರಡು, ಇನ್ನೊಂದು ಸ್ವಲ್ಪ ದೊಡ್ಡದು ಜಾಸ್ತಿ, ಅಂದರೆ ನಾವು ಪಿತೃಪಕ್ಷ ಹಬ್ಬ ಎಲ್ಲ ಮಾಡ್ತೀವಲ್ಲ, ಜಾಸ್ತಿ ಜನ ಬರ್ತಾರೆ, ಊಟಕ್ಕೆಲ್ಲ ಬರ್ತಾರಲ್ಲ ಅಂಥವ್ರಿಗೆಲ್ಲ ಆ ಥರ ಸ್ವಲ್ಪ ದೊಡ್ಡದಾಗಿ ರೈಸು ಐಟಮ್ಸ್ ಈ ಥರದ್ದು ಪಲ್ಯಗಳೆಲ್ಲ ಮಾಡೋದಕ್ಕೆ ಸ್ವಲ್ಪ ತೊಗೊಂಬಂದು ಕೊಡಿ ಅಂತ ಹೇಳಿದ್ದೀನಿ. ತರ್ತಾರೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಆವಾಗ ಅದಕ್ಕೆ ಹೇಳಿದೆ ಅಮ್ಮಂಗೆ, ಅಲ್ಯೂಮಿನಿಯಮ್ ಎಲ್ಲ ಎತ್ತಿಟ್ಬಿಡ್ತಾಯಿದ್ದೀನಿ. ಇನ್ನು ಕುಕ್ಕರುಗಳು ಕೂಡ ನಾನು ಚೇಂಜ್ ಮಾಡಬೇಕು, ಅದನ್ನು ಅಲ್ಯೂಮಿನಿಯಮ್ಮೇ ನಾನು ಯೂಸ್ ಮಾಡ್ತಾ ಇರೋದು. ಹಾಗಾಗಿ ಅದನ್ನು ಕೂಡ ಆನ್ಲೈನಲ್ಲಿ ಎಲ್ಲಾದರೂ ನೋಡಿಬಿಟ್ಟು ಕಮ್ಮಿ ಬಜೆಟ್ಟು ಚೆನ್ನಾಗಿರಬೇಕು. ಇವಾಗ ಬಟರ್ಫ್ಲೈ, ಪಿಜನ್ ಇವೆಲ್ಲ ಇದೆಯಲ್ಲ, ಅದರಲ್ಲೇ ಕೆಲವೊಂದೆಲ್ಲ ಹುಡುಕ್ಬಿಟ್ಟು ಒಂದು 5 ಲೀಟ್ರದ್ದು ಮತ್ತು ಒಂದು 2 ಲೀಟ್ರದ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ಒಂದು ಚೇಂಜ್ ಮಾಡಬೇಕು, ಅದು ಹಾಗೆ ಇದೆ. ಒಟ್ಟಿನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಒಳಗೆ ಐಟಮ್ಸ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋದ ಇನ್ನು ನೀವು ಕೂಡ ಆದಷ್ಟು ಅಲ್ಯೂಮಿನಿಯಮ್ಮು ಮತ್ತು ನಾನ್ ಸ್ಟಿಕ್ಕು ಇದನ್ನೆಲ್ಲ ದೂರ ಮಾಡಿಬಿಟ್ಟು ಈ ಥರ ಸ್ಟೇನ್ಲೆಸ್ ಸ್ಟೀಲ್ ತೊಗೊಳ್ಳಿ, ತುಂಬಾ ಚೆನ್ನಾಗಿದೆ. ನೀವು ಹಂಗೆ ಮೇಂಟೈನ್ ಕೂಡ ಅಷ್ಟೇ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಯಾಕಂದರೆ ನಾನು ಒಂದು ಬಾಣಲಿ ಯೂಸ್ ಮಾಡ್ತಾಯಿದ್ದೀನಿ, ಅದು ಆಲ್ಮೋಸ್ಟ್ ನಾವು ಈ ಗ್ಯಾಸ್ ತೊಗೊಂಡಾಗ ನಮ್ಗೆ ಅವ್ರು ಫ್ರೀಯಾಗಿ ಕೊಟ್ಟಿದ್ದು. ಅದನ್ನು ಇದುವರೆಗೂ ಬಾಳಿಕೆ ಬಂದಿದೆ. ಒಂದು ಕಪ್ಪುದು ಒಂಥರ ಮಾರ್ಕೆಲ್ಲ ಆಗುತ್ತೆ ನೋಡಿ, ಒಂದು ವೇಳೆ ಏನಾದರೂ ನಾವು ಸೀಸ್ದಾಗ ಅನ್ನ ಏನಾದರೂ ಸೀದೋಗ್ಬಿಡುತ್ತೆ ಸಡನ್ನಾಗಿ, ಏನೋ ಮಕ್ಳಿಗೆ ಏನೋ ಮಾಡ್ತಾರೆ ಸೀದೋಗಿರುತ್ತೆ, ಅದಕ್ಕೆ ಕರೆ ನೀರು ನಾವು ಎಷ್ಟು ಉಜ್ಜಿದ್ರೂ ಹೋಗಿರಲ್ಲ, ಕಪ್ ಹಂಗೆ ಇರುತ್ತೆ. ಬಟ್ ಆ ಸ್ಟೇನ್ಲೆಸ್ ಸ್ಟೀಲೆಲ್ಲ ಆ ಥರ ಇರೋದೇ ಇಲ್ಲ. ನಾನು 5 ವರ್ಷದಿಂದ ಅದನ್ನು ಯೂಸ್ ಮಾಡ್ತಾಯಿದ್ದೆ. ಅದೊಂದು ಬಾಣಲಿನ ಒಂದು ಚೂರು ಕಪ್ಪದಲ್ಲೇ ಇರೋಲ್ಲ, ಹೆಂಗೆ ವಾಶ್ ಮಾಡ್ತೀವೋ ಹಂಗೆ ಹೊರ್ಟೋಗ್ಬಿಡುತ್ತೆ. ಸೊ ಆ ಒಂದಕ್ಕೋಸ್ಕರ ನಾನು ಸ್ಟೇನ್ಲೆಸ್ ಸ್ಟೀಲ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ನಿಮ್ಮ ಅಕ್ಕಪಕ್ಕ ನಿಯರ್ ಪ್ಲೇಸಸ್ ಎಲ್ಲ ನೀವು ಎನ್ಕ್ವೈರಿ ಮಾಡಿ, ನಿಜವಾಗ್ಲೂ ಆನ್ಲೈನ್ಗಿಂತ ಆಫ್ಲೈನಲ್ಲಿ ಈ ಥರ ತುಂಬಾ ಕಮ್ಮಿ ಬಜೆಟಲ್ಲಿ ಸಿಗುತ್ತೆ. ನೀವು ಬೇಕು ಇನ್ನೂ ಕ್ವಾಲಿಟಿ ಇನ್ನೂ ಹೈ ಆಗಿರೋದು ಚೆನ್ನಾಗಿರೋದು ಬೇಕು ಅಂದರೆ ನೀವು ಬೇಕಾದ್ರೆ ಆನ್ಲೈನಲ್ಲಿ ತುಂಬ ಬ್ರ್ಯಾಂಡ್ಗಳಿದ್ದಾವೆ, ಅದರಲ್ಲಿ ನೀವು ಬೇಕಾದ್ರೆ ತರಿಸ್ಕೋಬೋದು. ನನಗಂತೂ ಸೂಪರ್ ಹ್ಯಾಪಿ. ಇನ್ನೂ ಒಂದು 4 ತೊಗೊಂಡ್ರೆ ನನಗೆ ಕಿಚನ್ದು ಐಟಮ್ಸ್ ತೊಗೊಳ್ಬೇಕು ನೆಕ್ಸ್ಟು ಅಂತ ಯಾವುದೂ ಬರೋಲ್ಲ. ಇನ್ನೇನು ತೊಗೊಳ್ಳಲ್ಲ ನಾನು ಕಿಚನ್ಗೆ. ಅದೊಂದು 4 ತೊಗೊಂಡ್ಬಿಟ್ರೆ ಇನ್ನು ಚಿಕ್ಕದು ಇನ್ನೇನು ತೊಗೊಳ್ಳಲ್ಲ ನಾನು ಕಿಚನ್ಗೆ, ಸಾಕು. ಅಷ್ಟರಲ್ಲೇ ಸ್ವಲ್ಪ ಮನೆ ಕಟ್ಟೋವರೆಗೂ ಮ್ಯಾನೇಜ್ ಮಾಡ್ಕೊಬೋದು. ಮನೆ ಕಟ್ಟಿದ್ಮೇಲೆ ಬೇಕಾದ್ರೆ ಎಂಥದ್ದು ಏನೇನು ಬೇಕೋ. ನನಗೆ ಇನ್ನೊಂದು ಆಸೆ ಏನಂದರೆ ಸೆರಾಮಿಕ್ ಪಾಟ್ಗಳೆಲ್ಲ ಬರುತ್ತೆ ನೋಡಿ, ಆ ಥರ ತೊಗೋಬೇಕು ಅಂತ ಆಸೆ ಇದೆ. ಬಟ್ ಇವಾಗ ಸದ್ಯಕ್ಕೆ ಬೇಡ, ಈ ಮನೆಗೆ ಬೇಡ. ಸೊ ಮನೆಯೆಲ್ಲ ಕಟ್ಟಿದ್ಮೇಲೆ ಬೇಕಾದ್ರೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ. ಅಂದರೆ ಅಕ್ಕಪಕ್ಕ ಎಲ್ಲ ನೀವು ಪಾತ್ರೆ ಸಾಮಾನುಗಳು ನೀವು ತೊಗೊಳ್ತಾ ಇರ್ತೀರ ನೋಡಿ, ಅವ್ರ ಹತ್ರನೇ ಕೇಳಿ. ಅವರು ಆಲ್ಮೋಸ್ಟ್ ಮಾರ್ವಾಡೀಸ್ಗಳೇ ಜಾಸ್ತಿ ಈ ಥರ ಐಟಮ್ಸ್ಗಳನ್ನೆಲ್ಲ ಮಾಡ್ತಾರೆ.
ನಾವು ಅಟ್ಲೀಸ್ಟ್ ಸ್ವಲ್ಪ ಬಾರ್ಗೇನ್ ಎಲ್ಲ ಮಾಡಿ ಸ್ವಲ್ಪ ಮಾತಾಡಿ, ಆಮೇಲೆ ಏನಂದರೆ ಜಾಸ್ತಿ ಐಟಮ್ಸ್ ತೊಗೊಂಡ್ರು ಅವ್ರು ಸ್ವಲ್ಪ ಕಮ್ಮಿ ಮಾಡಿ ನಮಗೆ ಕೊಡ್ತಾರೆ. ಯಾಕಂದರೆ ಸತಿ ಹೋದಾಗ ಸ್ವಲ್ಪ ಜಾಸ್ತಿ ಐಟಮ್ಸ್ ತೊಗೊಂಡಿದ್ರಮ್ಮ, ಕಮ್ಮಿ ಮಾಡಿಕೊಟ್ಟಿದ್ರು. ಅದರಲ್ಲಿ ಪರಿಚಯ ಇತ್ತು, 20 ವರ್ಷದಿಂದ ಅವರು ತೊಗೊಳ್ತಾ ಇದ್ರು ಅಂದರೆ ಪರಿಚಯ ಇತ್ತು, ಸೊ ಕಮ್ಮಿ ಮಾಡಿಕೊಟ್ರು. ಇವಾಗೂ ಅಷ್ಟೇ ಈ 4 ಜೊತೆಗೆ ಅಕ್ಕನೂ 1-2 ತೊಗೊಂಡ್ರು. ತಿರ್ಗಾ ಕಡಾಯಿ ಮತ್ತು ಸೇಮ್ ಈ ಥರ ಸಾಂಬಾರು ಪಾಟೋದು, ಈ ಥರ ಸಾಂಬಾರು ಪಾಟೋದು ಚಿಕ್ಕದು 1-2 ಲೀಟ್ರ್ ಇದು ತಿರ್ಗಾ ತೊಗೊಂಡ್ರು. ಹಾಗಾಗಿ ಜಾಸ್ತಿ ತೊಗೊಂಡಿರೋದಕ್ಕೆ ಅವ್ರು ತಿರ್ಗಾ ಕಮ್ಮಿ ಮಾಡಿ ನಮಗೆ ಕೊಟ್ಟರು. ಸೊ ನೀವು ಅಷ್ಟೇ ಅಕ್ಕಪಕ್ಕದಲ್ಲೇ ಹೆಣ್ಮಕ್ಳು ಕಣ್ಣಾಡಿಸಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಮ್ಮಂದಿರನ್ನ ಕೇಳಿ, ಅಮ್ಮಂದಿರು ಬೆಸ್ಟು. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅವಾಗಿಂದ ಎಲ್ಲಿ ತೊಗೊಂಡಿರ್ತಾರೆ, ಅವ್ರು ಮಾತಾಡೋದು ಬಾರ್ಗೇನ್ ಮಾಡೋದೆಲ್ಲ ಅವ್ರು ಮಾಡಿಕೊಡ್ತಾರೆ. ಸೊ ತೊಗೊಳ್ಳೋಂಗಿದ್ರೆ ಖಂಡಿತವಾಗ್ಲೂ ತೊಗೊಳ್ಳಿ. ಸ್ಟೇನ್ಲೆಸ್ ಸ್ಟೀಲ್ಗೆ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಳ್ಳಿ. ನಾನ್ ಸ್ಟಿಕ್ ಇದೆಲ್ಲ ಬಿಟ್ಬಿಡಿ. ಅಟ್ಲೀಸ್ಟ್ ನಾನ್ ಸ್ಟಿಕ್ ಏನಂದರೆ ನಾನು ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ 90% ಕಂಟ್ರೋಲ್ ಮಾಡ್ಬೋದು ನಾನ್ ಸ್ಟಿಕ್ಕು. ಬೇರೆ ಯಾವುದು ಯೂಸ್ ಮಾಡಿದಂಗೆ ಜಸ್ಟ್ 10% ನಾನ್ ಸ್ಟಿಕ್ನ ಯೂಸ್ ಮಾಡ್ಬೋದು. ಇವಾಗ ನಾವು ತವಾ ಆಗಿರ್ಬೋದು, ಪಡ್ಡುದು, ಆಮೇಲೆ ಇನ್ನೂ ಕೆಲವೊಂದೆಲ್ಲ ಬಂದರೆ ಅದೆಲ್ಲ ನಾವು ಯೂಸ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಅದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಬಂದಿಲ್ಲ. ನಾನು ಅದನ್ನೇ ಕೇಳ್ತಾ ಇದ್ದೆ, ಪಡ್ಡುದು ಇದೆಲ್ಲ ಸ್ಟೇನ್ಲೆಸ್ ಸ್ಟೀಲ್ ಬಂದಿದ್ರೆ ಎಷ್ಟು ಚೆನ್ನಾಗಿರೋದಲ್ವ ಅಂತ. ಬಟ್ ಸ್ಟೇನ್ಲೆಸ್ ಸ್ಟೀಲಲ್ಲಿ ಏನಂದರೆ ಒಳ್ಳೆ ಇಡ್ಲಿ ಥರನೇ ಬರುತ್ತೆ ಅಂತೆ ಅದು. ನಾವು ಪಡ್ಡು ಎಲ್ಲ ಮಾಡ್ತೀವಲ್ಲ ಆ ಟೈಪ್ ಬರಲ್ವಂತೆ. ಅವರು ಹೇಳಿದ್ರು, ನಾನು ಕೇಳಿದಾಗ ಅವರು ಇಡ್ಲಿ ಪಾಟ್ ತೋರಿಸಿದ್ರು, ಚಿಕ್ಕದು ಬರುತ್ತೆ, ಸೇಮ್ ಇಡ್ಲಿ ಬಂದಂಗೆ ಬರುತ್ತೆ ಅಮ್ಮ, ಇದು ಪಡ್ಡು ಥರ ಬರಲ್ಲ. ಪಡ್ಡು ಬೇಕು ಅಂದರೆ ನೀವು ನಾನ್ ಸ್ಟಿಕ್ಕೇ ಯೂಸ್ ಮಾಡಬೇಕು, ಇಲ್ಲ ಐರನ್ ಕಡಾಯಿ ಇರುತ್ತೆ ನೋಡಿ, ಐರನ್ ಪಡ್ಡು ಇದನ್ನು ನೀವು ಯೂಸ್ ಮಾಡಬೇಕಾದ್ರು. ಸರಿ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ನೀವು ಅದಕ್ಕೆ ಹೇಳೋದು 90% ನಾವು ಯೂಸ್ ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ 10% ನಾವು ಯೂಸ್ ಮಾಡ್ಬೋದು. ಇನ್ನು 90% ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಸೊ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಾಂಬಾರು ಗಮ್ಮತ್ತಿದೆ. ಇನ್ನು ನಾವು ಕೂಡ ಫಾರ್ಮ್ ಹತ್ರ ಬಂದ್ವಿ, ಕೂತಿದ್ದೆ, ಕರೆಂಟ್ ಇರಲಿಲ್ಲ. ಹಾಗಾಗಿ ನಮ್ಮ ಕುಳ್ಳಿ ಅಂತೂ ಇವಾಗ ಜೋಳದ ಹತ್ರ ನಾವು ನುಗ್ಗಿಬಿಡ್ತಾಳೆ ಅದು ಮೇಯೋಕ್ಕೆ. ಅವಳನ್ನ ಬಿಟ್ಟರೆ ಸಾಕು ಅಂತ ಹೇಳ್ಬಿಟ್ಟು ಇನ್ನು ಕರೆಂಟ್ ಬಂತು. ಪ್ರವೀಣ್ ಅವ್ರು ಕೂಡ ಮಿಷಿನ್ ಹಾಕಿದ್ರು. ಇನ್ನು ನಾನು ಕೂಡ ಹೋಗಿ ಇನ್ನು ಮಿಕ್ಕಿದ್ದ ಹಸುಗಳ್ದೆಲ್ಲ ಮಿಷಿನ್ ಹಾಕಿ ಹಾಲು ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವಾಗ ಇಬ್ಬರು ಮ್ಯಾನೇಜ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಮಾಡ್ಬೋದು. ನನ್ನ ಕೈಯಲ್ಲಿ ಎಲ್ಲ ಮಾಡಿಸ್ತಾರೆ ಅಂತ ಹೇಳಲ್ಲ, ಬರೀ ಹಾಲೊಂದು ಕರೆಸ್ತಾರೆ. ಇನ್ನು ಸಗಣಿ ಎಲ್ಲ ಎತ್ತಾಕಿ ಸೈಡ್ಗೆ ಹಾಕೋದು, ಆಮೇಲೆ ಅವಕ್ಕೆಲ್ಲ ಮೇವು ಹಾಕೋದು ಎಲ್ಲ ಅವರೇ ಮಾಡ್ಕೊಳ್ತಾರೆ. ಹಾಲು ನಾನು ಕರ್ಕೊಡ್ತೀನಿ. ಇನ್ನು ನಮ್ಮ ಮಂಗಳೂರು ಬುಡ್ಡಿ ಕರು ನೋಡಿ ಎಷ್ಟು ಕ್ಯೂಟಾಗಿ ಬರ್ತಾಳೆ ಗೊತ್ತಾ. ನಾನು ಕರ್ಕೊಂಬಂದರೆ ಹಿಂಗೆ ಹಿಂದೆಗಡೆ ಓಡಿ ಬರ್ತಾಳೆ. ಅಪ್ಪು ಹೋದ್ರೂ ಬರ್ತಾಳೆ, ಪ್ರವೀಣ್ ಅವ್ರು ಹೋದ್ರೂ ಬರ್ತಾಳೆ. ಎಷ್ಟು ಕ್ಯೂಟಾಗಿ ಬರ್ತಾಳೆ ಗೊತ್ತಾ. ಅವಳಿಗೆ ನಾವು ಪುಟ್ಟಿ ಅಂತ ಹೆಸರಿಟ್ಟಿದ್ದೀವಿ. ಪುಟ್ಟಿ ಅಂದಿದ ತಕ್ಷಣ ಎಷ್ಟು ಚೆನ್ನಾಗಿ ತಿರುಗಿ ನೋಡಿಕೊಂಡು ಓಡಿ ಬಂದು, ಇವಾಗ ಅವಳನ್ನ ನಾವು ಸಪ್ರೇಟಾಗಿ ಕಟ್ಟಿರೋದ್ರಿಂದ 2 ಸತಿ ಅವಳನ್ನ ನಾವು ಬಿಡೋದು. ಬೆಳಗ್ಗೆ 1 ಸತಿ ನಾವು ಹಾಲು ಕರಿಯೋಕ್ಕೆ ಬರ್ತೀವಲ್ಲ ಆವಾಗ ಬಿಡ್ತೀವಿ ಅವ್ರ ಅಮ್ಮನ ಹತ್ರ. ಇನ್ನು ಸಂಜೆ ನಾವು ಮಾಮೂಲಿ ಹಾಲು ಕರಿಬೇಕಾದ್ರೆ ಅವ್ರ ಅಮ್ಮನ ಹತ್ರ ಬಿಡ್ತೀವಿ. ನಾವು ಇರೋವರೆಗೂ ಅಂದರೆ ನಾವು ಮನೆಗೆ ಹೋಗೋವರೆಗೂ ಒಂದು 7 ಗಂಟೆ 7:30 ಗಂಟೆನೂ ನಮ್ಮ ಜೊತೆನೇ ಇರ್ತಾಳೆ, ಓಡಾಡ್ತಾ ಇರ್ತಾಳೆ, ಹಾಲು ಕುಡಿತಾಳೆ. ಅದೆಲ್ಲ ಓಡಾಡಿಕೊಂಡು ನಮ್ಮ ಜೊತೆ ಮಾತಾಡಿಕೊಂಡು ತಲೆ ಹಿಂಗೆ ಅಲ್ಲಾಡಿಸ್ಕೊಂಡು ನಾವೆಲ್ಲೋದ್ರೂ ನಮ್ಮ ಹಿಂದೆ ಬರೋದು ಎಲ್ಲನೂ ಮಾಡ್ತಾಳೆ. ಎಷ್ಟು ಕ್ಯೂಟಾಗಿದೆ ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ಚಿಕ್ಕ ಹಸುನ ನೋಡಿದ್ದು. ನಾರ್ಮಲಾಗಿ ಈ ಥರ ದೊಡ್ಡ ಹಸುಗಳಿಗೆ ನಾವು 7 ಕೊಡಿಸಿದಾಗ ನಾರ್ಮಲ್ ಸೈಜಲ್ಲಿ ಬರುತ್ತೆ. ಬಟ್ ಈ ಥರ ಮಂಗಳೂರು ಬುಡ್ಡಿಗಳಿಗೆ ನಾವು ಸೆನೆಮ್ ಕೊಡಿಸಿದಾಗ ಈ ಥರ ಪುಟ್ಟ ಹಸು ಬರುತ್ತೆ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಗೊತ್ತಾ ಹಸುನ ನೋಡಿ. ಯಾಕಂದರೆ 2 ಸತಿ ಅದ್ರ ಮರಿ ನಮ್ಮ ಕೈಯಲ್ಲಿ ಉಳಿಸ್ಕೊಳಕ್ಕಾಗಿಲ್ಲ. ಫಸ್ಟ್ನೇ ಸತಿ ಅದೇ ತುಳಿದು ಸಾಯಿಸ್ಬಿಟ್ಟಿತ್ತು. ಅದು ಗೊತ್ತಾಗ್ದೇನೆ ಫಸ್ಟ್ ಟೈಮ್ ಅದು ಕರು ಹಾಕಿದಾಗ ತುಳಿದ್ಬಿಟ್ಟು ಏನೋ ನಾಯಿ ಅನ್ಕೊಂಡು ತುಳಿದ್ಬಿಟ್ಟು ಸಾಯಿಸ್ಬಿಟ್ಟಿತ್ತು. ಇನ್ನು 2ನೇ ಸತಿ ಏನಾಗ್ಬಿಟ್ಟಿತ್ತು ಅಂದರೆ ನಾಯಿ ಕೈ ಅಟ್ಟಾಡಿಸ್ಬಿಟ್ಟಿತ್ತು, ಬೇಜಾರಾಗೋಯ್ತು. ಇದು 3ನೇ ಸತಿ ತುಂಬ ಹುಷಾರಾಗಿ ನೋಡ್ಕೊಳ್ತಾ ಇದ್ದೀವಿ ನಾವಂತೂ ಅದನ್ನು. ಇನ್ನಲ್ಲಿಂದ ನಾವು ಕೂಡ ಬೇಗನೆ ಬಂದ್ವಿ. ಅಪ್ಪಗೆ ಇವಾಗ ಡೈಲಿ ಹೋಮ್ವರ್ಕ್ ಇರುತ್ತೆ ಅಲ್ವಾ, ಹಾಗಾಗಿ ಅವನಿಗೆ 1 ಅವರ್ ಆದರೂ ಕಂಪ್ಲೀಟಾಗಿ ಅವನ್ನ ಕೂರಿಸ್ಕೊಂಡು ಹೇಳ್ಕೊಡೋದು ಬರ್ಸೋದೆಲ್ಲ ಮಾಡ್ತಾಯಿದ್ದೀನಿ. ಇವಾಗ ಅದನ್ನೆಲ್ಲ ಹೇಳ್ಕೊಡೋದು ಬರ್ಸೋದು ಮಾಡ್ತಾಯಿದ್ರೆ ನನಗೆ ನಾನು ಟ್ಯೂಷನ್ ಮಾಡ್ತಾಯಿದ್ದು ನೆನಪು ಬರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಓದ್ತಾ ಇರೋದೆಲ್ಲ ನೆನಪು ಬರ್ತಾ ಇರುತ್ತೆ. ಇವಾಗ ಪುಟ್ಟ ಕೈಯಲ್ಲಿ ABCD ಬರಿತಾ ಇದ್ದರೆ ನಿಜವಾಗ್ಲೂ ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದಾನೆ ನನ್ನ ಮಗ ಅಂತ ಅನ್ನಿಸ್ತಾ ಇರುತ್ತೆ. ಅಷ್ಟು ಖುಷಿ ಕೂಡ ಆಗುತ್ತೆ. ಆಗಲೇ ನಾನು ಎತ್ಕೊಂಡು ಆಡಿಸ್ತಾ ಇದ್ದಿದ್ದು ಮಗು ಇವಾಗ ಕೂತ್ಕೊಂಡು ABCD ಬರೆಯೋ ಥರ ಆಗಿದ್ದಾನೆ ಅಂತ ಹೇಳ್ಬಿಟ್ಟು. ಇನ್ನು ಅಪ್ಪು ಬರೆಯೋ ವಿಷಯದಲ್ಲಿ ಓದೋ ವಿಷಯದಲ್ಲಿ ಏನೂ ನಾನು ಫೋರ್ಸ್ ಮಾಡ್ತಾ ಇಲ್ಲ, ಆರಾಮಾಗಿ ಬರೀತಾನೆ. ಹೇಳ್ಕೊಟ್ರೆ ಸಾಕು ಬರ್ಕೊಂಡು ಓದ್ಕೊಂಡು ಕೂತಿರ್ತಾನೆ. ಏನದು ಏನಿದು Ball. ಹ್ಞೂ B for ball. B for ball. B
B for ball. ಮ್ಯಾಮ್ ಏನಾದ್ರು ಬಿ ಫಾರ್ ಬಾಲ್ ಪದ ಬಿಟ್ಟು ಬೇರೆ ಪದಗಳು ಹೇಳು ಅಂದ್ರೆ ಏನು ಹೇಳ್ತೀಯಾ? B for cat. ಬಸ್. Bus. ಬಿ ಫಾರ್ ಬುಕ್. B for book. ಬಿ ಫಾರ್ ಬಸ್. B for bus. ಬಿ ಫಾರ್ ಬ್ಯಾಟ್. B for bat. ಬಿ ಫಾರ್ ಬೆಡ್. B for bed. ಬಿ ಫಾರ್ ಬಾತ್. B for bat. ಬಾತ್. Bath. ಬಿ ಫಾರ್ ಬೆಸ್ಟ್. B for bite. ಹಾಂ, ಆ ಥರ ಹೇಳ್ಬೇಕು. ಒಂದ್ಸಲ ಇಲ್ಲಿಗೆ ಮಾಡಿದ್ದೀನಿ, ಇಲ್ಲೂ ಮಾಡಿದ್ದೀನಿ, ಇಲ್ಲೂ ಮಾಡಿದ್ದೀನಿ. ವೆರಿ ಗುಡ್. ಇನ್ನು ಅವನಿಗೆ ನಾವು ಫೋರ್ಸ್ ಹಾಕಿ ಇದನ್ನು ಮಾಡಿ ಏನು ಓದಿಸೋದು ಬರ್ಸೋದೆಲ್ಲ ಮಾಡ್ತಾ ಇಲ್ಲ ಸದ್ಯಕ್ಕೆ. ಯಾಕಂದರೆ ಅವನು ಇನ್ನೂ ಇವಾಗ ಬುಕ್ಕು ಪೆನ್ಸಿಲು ಅಂತ ಹಿಡಿತಾ ಇರೋದಲ್ವ, ಹಾಗಾಗಿ ಅವ್ನಿಗೇನಾದರೂ ಬರ್ತಾನೆ ಇಲ್ಲ ಪೆನ್ಸಿಲಲ್ಲಿ ಬರೆಯೋಕೆಂದರೆ ನಾನು ಸ್ಲೇಟಲ್ಲಿ ಹಾಕ್ಕೊಡ್ತೀನಿ, ಅದನ್ನು ತಿದ್ದುಬಿಟ್ಟು ಆಮೇಲೆ ಅವನು ಬರೀತಾನೆ. ಆ್ಯಂಡ್ ಇವಾಗ ಅವ್ನಿಗೆ ಇಂಟ್ರೆಸ್ಟ್ ಇದೆ, ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ, ಮಕ್ಕಳೆಲ್ಲ ಸೇರೋದ್ರಿಂದ, ಅಲ್ಲಿ ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಹೇಳ್ಕೊಡೋದೆಲ್ಲ ಇರೋದ್ರಿಂದ ಅವನು ಮನೆಗೆ ಬಂದಿದ್ದ ತಕ್ಷಣ ಈ ಥರ 1 hour ಆರಾಮಾಗಿ ಕೂತ್ಕೊಂಡು ಬರೆಯೋದು, ಕಲರ್ಸ್ ಮಾಡೋದು, ಅವ್ರಿಗೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಕೊಟ್ಟರೆ ಮಕ್ಳಿಗೆ ಖುಷಿ ಇರುತ್ತೆ ನೋಡಿ, ಆ ಥರ. ಇನ್ನು ಅದನ್ನು ಮುಗಿಸಿದ ಮೇಲೆ ಇನ್ನೊಂದು ಥರ ಖುಷಿ ಅವನಿಗೆ, ಮುಗ್ದೋಯ್ತು ಅಂತ ಪೋಸ್ ಕೊಡೋದು ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ನಾವು ಅವನಿಗೆ ಫೋರ್ಸ್ ಹಾಕೋದು ಇಲ್ಲ ನೀನು ಮಾಡಲೇಬೇಕು ಅನ್ನೋದು ಈ ಥರದ್ದೆಲ್ಲ ಏನೂ ಮಾಡ್ತಾಯಿಲ್ಲ. ಅವ್ನಿಗೆ ಎಷ್ಟಾಗುತ್ತೋ ಅಷ್ಟು ಬರೀಲಿ ಇವಾಗ ಅಲ್ವಾ. ಓಕೆ, ಇನ್ನು ಅವ್ನು ಎದ್ದ ಮೇಲೆ ಸ್ವಲ್ಪ ಟಿ ವಿ ಹಾಕ್ಕೊಡ್ತೀನಿ, ಯಾಕಂದರೆ ಬೆಳಗಿನ ಸಾಯಂಕಾಲ ಗಂಟ ನೋಡಿರಲ್ಲ, ಕೇಳ್ತಾನೆ ಇರ್ತಾನೆ. ಹಾಗಾಗಿ ಇನ್ನು ಅಷ್ಟೊತ್ತೊಳಗೆ ನಾನು ಕೂಡ ಇವತ್ತು ಕಬಾಬ್ ಮಾಡಿ ಹಾಗೆ ರೈಸ್ ಕೂಡ ಮಾಡಿಕೊಂಡು ಸ್ವಲ್ಪ ಚಪಾತಿ ಇತ್ತು ಅದನ್ನು ಕೂಡ ಮಾಡಿದ್ದೆ. ಇನ್ನು ಊಟ ಕೂಡ ಆಯಿತು. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.